ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ವಿಡಿಯೋ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೆ. ಮಾವಿನಕಾಯಿ ತಿಂದ್ವಿ. ನನ್ನ ಮಗಳು ಮಾವಿನಕಾಯಿ ತಿನ್ನಬೇಕು ಅಂದಿದ್ಲು. ಹಾಗೆ ಹೊರಗಡೆ ಹೋಗಿದ್ವಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿ. ಬರಬೇಕಾದ್ರೆ ಹೊಟ್ಟೆ ಹಸಿವು ತುಂಬ ಜಾಸ್ತಿ ಆಗಿತ್ತು. ಹಾಗಾಗಿ ಇಲ್ಲಿ ಡೈನ್ ಸ್ಪಾಟ್ ಅಂತ ಇದೆ, ಅಲ್ಲಿಗೆ ಊಟ ಮಾಡೋದಕ್ಕೆ ಅಂತ ಬಂದಿದ್ವಿ. ಚೆನ್ನಾಗಿದೆ ಪ್ಲೇಸು, ಕುತ್ಕೊಂಡೆಲ್ಲ ಫ್ಯಾಮಿಲಿ ತಿನ್ನೋದಕ್ಕೆ ಅಂತ. ನಮ್ಮ ಚಿಕ್ಕ ಮಗುನ ಕೂಡ ಕರ್ಕೊಂಡು ಹೋಗಿದ್ವಿ. ಮನೆಯಲ್ಲೇ ಬಿಟ್ಟು ಹೋದರೆ ಚೆನ್ನಾಗಿರೋಣ ಅಂದ್ಬಿಟ್ಟು. ಸೊ ಊಟ ಚೆನ್ನಾಗಿತ್ತು. ಊಟ ಎಲ್ಲ ತಿಂದ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಅಲ್ಲಿ ನಾನ್ ವೆಜ್ ತುಂಬ ಚೆನ್ನಾಗಿ ಸಿಕ್ಕುತ್ತೆ, ಈ ಮಲಬಾರ್ ಸ್ಟೈಲ್ ಮತ್ತು ಹೈದ್ರಾಬಾದಿ ಬಿರಿಯಾನಿ ಎಲ್ಲನೂ. ಹಾಗೆ ಬರ್ತಾ ಬೀಡ ತೊಗೊಂಡು ಬಂದ್ವಿ. ಮಧ್ಯಾಹ್ನ ಆಗಿರೋದ್ರಿಂದ ಇದೆಲ್ಲ ಅವೈಲೇಬಲ್ ಇರುತ್ತೆ. ಸಂಜೆ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ನನ್ನ ಮಗು ಕೆಳಗಡೆ ಹೋಗಿ ಪಕ್ಕದ ಮನೆ ಹುಡುಗಿ ಜೊತೆ ಆಟ ಆಡ್ತಾಯಿದ್ದೆ. ಮಕ್ಕಳು ಅಂದರೆ ಹೀಗೆ ಅಲ್ವಾ, ಎಂಜಾಯ್ ಮಾಡ್ತಾರೆ. ನಾವು ದೊಡ್ಡವರಾದರೆ ಚಿಕ್ಕ ಮಕ್ಕಳು ಯಾಕಾಗಿಲ್ಲ ಅಂತ ಅನಿಸುತ್ತೆ. ಹಾಗೆ ಮಳೆ ಬರ್ತಾಯಿತ್ತಲ್ಲ, ಸೊ ಟೀ ಮಾಡೋಣ ಅಂತ ಹೇಳಿ ಟೀ ಮಾಡಿದೆ ನನಗೆ, ನನ್ನ ಹಸ್ಬೆಂಡ್ಗೆ ಅಂತ ಹೇಳಿಬಿಟ್ಟು. ಹಾಗೆ ಇದನ್ನೆಲ್ಲ ವೀಡಿಯೋ ಮಾಡಿ ರೀಲ್ಸ್ ಮಾಡಿ ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಲಿಂಕ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸುಮಾ ಆನಂದ್ 29 ಅಂತ, ಪ್ಲೀಸ್ ಫಾಲೋ ಮಾಡಿ ಅಲ್ಲೂ ಕೂಡ. ಆ್ಯಂಡ್ ಯೋನೋ ಸ್ಪಾಟ್ ಅಂತ ನಮ್ಮ ಏನು ಬಿಲ್ಡಿಂಗ್ ಇದೆ ಅಲ್ಲಿ ಇರ್ತಾನೆ. ಸೊ ಹಸಿವಾದಾಗೆಲ್ಲ ಮೇಲೆ ಬರ್ತಾನೆ, ಹಸಿವು ಆಗಿಲ್ಲ ಅಂತಂದರೆ ಬರಲ್ಲ ಅಷ್ಟಾಗಿ. ಸೊ ಮೇಲೆ ಬಂದಾಗ ಊಟ ಏನಾದರೂ ಇದ್ದರೆ ನಾನು ಹಾಕ್ತೀನಿ ಅವನಿಗೆ. ಆ್ಯಂಡ್ ನನ್ನ ಹಸ್ಬೆಂಡು ಎಳ್ನೀರು ತೊಗೊಂಬಂದಿದ್ರು. ಎಳ್ನೀರಲ್ಲಿ ಆ ಗಂಜಿ ಏನು ಬರುತ್ತೆ ಅಥವಾ ಆ ಕಾಯಿ ಏನು ಬರುತ್ತೆ ಅದು ಸ್ವಲ್ಪ ಜಾಸ್ತಿ ದಪ್ಪ ಇತ್ತು. ಹಾಗಾಗಿ ಅದರಲ್ಲಿ ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದಾರೆ. ಆ ಎಳ್ನೀರದು ಕಾಯಿ ಏನಿರುತ್ತೆ ಅದು, ಗಂಜಿ ಏನಂತಾರೆ ಅದು, ಮತ್ತು ಎಳ್ನೀರು, ಇದನ್ನೆರಡನ್ನೂ ಹಾಕಿ ಮಿಕ್ಸಿಲಿ ರುಬ್ಬಿ ಕೊಡ್ತಾಯಿದ್ದಾರೆ. ಏನೋ ಒಂಥರ ಡಿಫ್ರೆಂಟಾಗೆಲ್ಲ ಟ್ರೈ ಮಾಡ್ತಾಯಿದ್ದಾರೆ, ಹೇಗಿರುತ್ತೋ ಅಂತ ಅಂದ್ಕೊಂಡೆ. ಟೇಸ್ಟ್ ಚೆನ್ನಾಗಿತ್ತು. ಯೂಶ್ವಲಿ ಎಳ್ನೀರು ಒಳಗಡೆ ಏನು ಗಂಜಿ ಬರುತ್ತೆ ಅದರಲ್ಲಿ ಪಾಯಸ ಕೂಡ ಮಾಡ್ತಾರೆ. ಪಾಯಸ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಸೊ ಜ್ಯೂಸ್ ಇಷ್ಟು ಬಂದಿದೆ, ಆಲ್ಮೋಸ್ಟ್ 2-3 ಗ್ಲಾಸ್ ಜ್ಯೂಸ್ ಬಂತು ಎಳ್ನೀರ್ದು. ಹಾಗೆ ಇದಕ್ಕೆ ಸಮ್ಮರ್ ಆಗಿರೋದ್ರಿಂದ ಐಸ್ ಕ್ಯೂಬ್ಸ್ ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬೋದು, ಅಥವಾ ಈ ಸಬ್ಜಾ ಸೀಡ್ಸ್ ಅಂತ ಏನು ಬರುತ್ತೆ ಅದು, ಕಾಮಕಸ್ತೂರಿ ಬೀಜ, ಅದನ್ನು ಕೂಡ ನೆನೆಸ್ಬಿಟ್ಟು ಅದ್ರ ಜೊತೆ ಹಾಕ್ಕೊಂಡು ಕುಡಿಬೋದು. ಹಾಗೆ ಮ್ಯಾಂಗೋ ತಿನ್ನಬೇಕು ಅಂತ ಆಸೆ ಇತ್ತು, ಮ್ಯಾಂಗೋ ಇತ್ತು ಮನೇಲಿ, ಕಟ್ ಮಾಡಿ ತಿಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವೀಡಿಯೋ. ನಾನು ನಿಮಗೆ ಅನ್ಬಾಕ್ಸಿಂಗ್ ವೀಡಿಯೋಲ್ಲಿ ತೋರಿಸಿದ್ದೆ, ಈ ಥರ ನಾನು ತರಿಸಿದ್ದೀನಿ ಕಂಟೈನರ್ಸ್ ಆನ್ಲೈನಲ್ಲಿ ಅಂತ. ಅದನ್ನೆಲ್ಲ ವಾಶ್ ಮಾಡಿ ಒಣಗಾಕಿಟ್ಟಿದ್ದೆ. ಅದೆಲ್ಲ ಒಣಗಿತ್ತು, ಡ್ರೈ ಆಗಿತ್ತು ಬಾಕ್ಸಸ್ಸು. ಸೊ ಎಲ್ಲನೂ ಹಾಕ್ತಾಯಿದ್ದೆ ಕಾಳದ್ರೊಳಗೆ. ನನ್ನ ಮಗಳು ಬಂದು ನಾನು ಕೂಡ ಮಾಡ್ತೀನಿ ಅಂತ ಕೂತ್ಕೊಂಡ್ರು. ಸೊ ಸುಮ್ಮನೆ ಟಿ ವಿ ನೋಡೋದು, ಫೋನ್ ನೋಡೋ ಬದಲು ಈ ಥರ ಎಲ್ಲ ಮನೆಯಲ್ಲಿ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಕ್ಳಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ, ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಅಂತ ನನ್ನ ಮಗಳ ಕೈಯಲ್ಲೆಲ್ಲ ತುಂಬಿಸ್ತಾ ಇದ್ದೀನಿ. ಅವರು ತುಂಬ್ತಾ ಇದ್ದಾರೆ, ಅದರಿಂದ ಖುಷಿ ಕೂಡ ಪಟ್ಟರು. ಹಾಗೆ ಇದು ಜ್ಯುವೆಲ್ರಿ ಶಾಪಿಗೆ ಬಂದಿದ್ವಿ ನಾವು. ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವ್ರ ಮಗನಿಗೆ ಅಂತ ಚೈನ್ ತೊಗೊಂಬ ಸಿಲ್ವರು ಅಂತ ಹೇಳಿದರು. ಸೊ ಹಾಗಾಗಿ ಹೋಗಿದ್ವಿ. 2-3 ಕಡೆ ಚೆಕ್ ಮಾಡಿದ್ವಿ. ನಾವು ಯೂಶ್ವಲಿ ತೊಗೊಳ್ಳೋದು ಸಂಸ್ಕಾರ ಸಿಲ್ವರ್ ಪ್ಯಾಲೇಸ್ ಅಂತ ಯಲಹಂಕದಲ್ಲಿ. ಚೆನ್ನಾಗಿರುತ್ತೆ ಅಲ್ಲಿ ಕಲೆಕ್ಷನ್ಸು. ಸೊ ಎಲ್ಲ ನೋಡ್ತಾ ಇದ್ವಿ. ಹಾಗೆ ಅದರಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಿಗೆ ಫಸ್ಟ್ ಹೋಗಿದ್ದಿದ್ದು. ಸೊ ಇದು ಅಲ್ಲಿ ಹೋಗಿರೋವಂಥ ಒಂದು ವಿಡಿಯೋ. ಆ್ಯಂಡ್ ಇದು ಒಂದು ಸಂಸ್ಕಾರ ಸಿಲ್ವರ್ ಪ್ಯಾಲೇಸ್ ಅಂತ ಯಲಹಂಕದಲ್ಲಿ. ಸಿಲ್ವರ್ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ. ಚಿನ್ನದ ರೇಟ್ ಅಂತೂ ಕೇಳೋಕ್ಕೆ ಆಗೋದಿಲ್ಲ. ಸೊ ಚಿನ್ನ ತೊಗೊಬೇಕು ಅಂದರೂ ಕೂಡ ಅಷ್ಟೆಲ್ಲ ಬಜೆಟ್ ಇರಲಿಲ್ಲ ನಮಗೆ. ಬಟ್ ಇದು ಬಂದಿದ್ದು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗನಿಗೆ ತೊಗೊಳೋದಕ್ಕೆ ಅಂತ ಅವ್ರು ಅಮೌಂಟ್ ಕೊಟ್ಟು ಕಳಿಸಿದ್ರು, ತೊಗೊಂಡು ಬನ್ನಿ ಅಂದ್ಬಿಟ್ಟು. ಇದು ಆಲ್ಮೋಸ್ಟ್ 23.5 ಇದೆ ಗ್ರಾಮು. ಇದಕ್ಕೇ ಬಂದು 3800 ಚಿಲ್ಲರೆ ಆಗಿತ್ತು. ಸೊ ಅವರು ಏನೋ ಡಿಸ್ಕೌಂಟ್ ನಡೀತಾ ಇದೆ ಅಂತ ಹೇಳಿಬಿಟ್ಟು 3500 ಮಾಡಿಕೊಟ್ರು ನಮಗೆ. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಬರೀ ಸಿಲ್ವರ್ ಐಟಮ್ಸ್ ಮತ್ತು ಸಿಲ್ವರ್ ಆರ್ಟಿಕಲ್ಸ್ ಇರೋದ್ರಿಂದ ತುಂಬ ಹ್ಯೂಜ್ ವೆರೈಟಿ ಇದೆ. ಇದು ಸಿಂಹದೇನಿದೆ ಒಂದು ರಿಂಗು ನಂಗೆ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೆ ತೊಗೊಳ್ಳೋಣ ಅಂತ ನೋಡಿದ್ವಿ. ಆಲ್ಮೋಸ್ಟ್ 3,000 to 3,500 ಹೇಳಿದ್ರು. ಬಟ್ ನಮ್ಮ ಹಸ್ಬೆಂಡಿಗೆ ಬೇರೆ ಥರ ಸ್ಟೋನ್ಸ್ ಬೇಕಾಗಿತ್ತು, ಅದಿರಲಿಲ್ಲ. ತರಿಸ್ಕೊಡ್ತೀವಿ, ನ್ಯೂ ಸ್ಟಾಕ್ ಬಂದಾಗ ಹೇಳ್ತೀವಿ ಅಂತಂದರು. ಸಿನ್ಸ್ ಅವ್ರಿಗೆ ಗೊತ್ತಿರೋದ್ರಿಂದ ಮತ್ತು ವಾಟ್ಸಪ್ಪಲ್ಲಿ ಗ್ರೂಪೆಲ್ಲ ಇರೋದ್ರಿಂದ ಹೊಸ ಸ್ಟಾಕ್ ಬಂದಾಗ ಅವರು ಅದರಲ್ಲಿ ಹಾಕಿರ್ತಾರೆ. ಇದು ನೋಡಿ ಚಿನ್ನ ಇದ್ದಂಗೆ ಇದೆ, ಬಟ್ ಸಿಲ್ವರ್. ಹಾಗೆ ವಾಪಸ್ ಬರಬೇಕಾದ್ರೆ ಇಲ್ಲಿ ಒಂದು ಹೊಸದಾಗಿ ಗಾಡಿ ಹಾಕಿದರು, ನಾಟಿ ಪಲ್ಲಾವ್ ಅಂತ ಹೇಳಿ.
ಸೊ ಎಲ್ಲ ತುಂಬ ಜನ ತಿಂತಾಯಿದ್ರು. ಇಲ್ಲಿ ದೊಡ್ಡ ದೊಡ್ಡ ಕಂಪ್ನೀಸ್ ಇದೆ, ಅಲ್ಲಿಂದ ಕಂಪ್ನಿಯವರೆಲ್ಲ ಬಂದು ತಿಂತಾಯಿದ್ರು. ಏನೋ ನೋಡೋಣ ಅಂತ ಹೋದ್ವಿ, ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗಾಗಿ ಪಾರ್ಸೆಲ್ ತೊಗೊಂಡ್ವಿ. ಪಾಕೆಟ್ ಫ್ರೆಂಡ್ಲಿ ಮತ್ತು ಅಂಡರ್ ದ ಬಜೆಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಚಿಕನ್ ಬಿರಿಯಾನಿ ತೊಗೊಂಡ್ವಿ ನಾವು. ತುಂಬ ಬೇಗ ಖಾಲಿ ಆಗುತ್ತಂತೆ ಇಲ್ಲಿ. ಸೊ ನಾವು ಹೋದಾಗ ಅಲ್ಲಿ ಚಿಕನ್ ಕಬಾಬ್ ಇರಲಿಲ್ಲ, ಹಾಕ್ತಾಯಿದ್ರು, ಇನ್ನೂ ಲೇಟ್ ಆಗುತ್ತೆ ಅಂದರು. ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ತುಂಬ ಬಿಸಿಲು ಬೇರೆ, ಜಾಸ್ತಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆಲ್ರೆಡಿ ಬೇರೆ ಕಡೆ ಎಲ್ಲ ಕೆಲಸ ಇತ್ತು. ಹಾಗಾಗಿ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ವಿ. ಚೆನ್ನಾಗಿದೆ, ಅವ್ರದ್ದು ಲಿಮಿಟೆಡ್ ಮೆನ್ಯೂ ಅಂತ ಹೇಳ್ಬೋದು. ಆ ಮೆನ್ಯೂನ ಇಲ್ಲಿ ಹಾಕಿದ್ದಾರೆ, ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೀವು ಯಾರಾದರೂ ಈ ಕಡೆ ಪಾಸ್ ಆಗೋದಿದ್ದೆ ಡೆಫಿನೆಟ್ಲಿ ಟ್ರೈ ಮಾಡಿ. ಅವ್ರ ಹತ್ರ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಹೈಜಿನಿಕಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮನೆಗೆ ಬಂದಮೇಲೆ ಒಂದಷ್ಟು ಕರಿಬೇವು ತಂದಿದ್ರು ಹಸ್ಬೆಂಡು, ಅದನ್ನೆಲ್ಲ ಬಿಡಿಸಿ ವಾಶ್ ಮಾಡಿ ಒಣಗಾಕೋದಕ್ಕೆ ಅಂತ ಇಟ್ಟಿದ್ದೀನಿ. ಯಾಕಂತಂದರೆ ಧೂಳೆಲ್ಲ ಇರುತ್ತಲ್ವ, ಹಾಗಾಗಿ ಫಸ್ಟೇ ಎಲ್ಲ ಒಣಗಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಬೇಕಾದಾಗ ಇಮಿಡಿಯೇಟಾಗಿ ಹಾಕ್ಬೋದು. ಸೊ ಕ್ಲೀನಾಗಿ 2-3 ಸತಿ ಅದನ್ನು ಕ್ಲೀನ್ ಮಾಡಿ ತಟ್ಟೆಲಿ ಎತ್ತಿಟ್ಟು ಟೆರೆಸಲ್ಲಿ ಇಟ್ಟು ಬಂದೆ ಬಿಸಿಲಿಗೆ. ಒಣಗಿದ ತಕ್ಷಣ ನಾವು ಯೂಶ್ವಲಿ ಒಗ್ಗರಣೆ ಎಲ್ಲ ಹಾಕಬೇಕಾದ್ರೆ ಆವಾಗ ವಾಶ್ ಮಾಡಿಬಿಟ್ಟು ನಾವು ಹಾಕೋಕ್ಕೆ ಹೋದರೆ ಎಣ್ಣೆ ಎಲ್ಲ ಸಿಡಿಯುತ್ತೆ. ಸೊ ಫಸ್ಟೇ ಇದೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಎತ್ತಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ. ಮತ್ತು ತುಂಬ ದಿನ ಅದು ಸ್ಟೋರ್ ಮಾಡಿ ಇಡ್ಬೋದು ಮತ್ತು ತುಂಬ ದಿನ ಯೂಸ್ ಮಾಡ್ಬೋದು ಕರಿಬೇವನ್ನು. ನೀವು ನಿಮ್ಮ ಮನೇಲಿ ಕರಿಬೇವು ಹೇಗೆ ಸ್ಟೋರ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಿವಡ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವರು ಚಿವಡ ಮಾಡಿದ್ರು. ಮನೇಲಿ ಮಕ್ಕಳೆಲ್ಲ ಇದ್ದಾರಲ್ಲ, ತಿನ್ನೋದಕ್ಕೆ ಮತ್ತು ಟೀ ಜೊತೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೊರಗಡೆಯಿಂದ ತೊಗೊಂಬರೋ ಬದಲು ಮನೇಲೇ ಮಾಡಿ ಇಟ್ಕೋಬೋದು. ಮತ್ತು ಈ ಥರ ಸ್ಟೀಲ್ದು ಏನು ಕಂಟೈನರ್ ಇದೆ, ಇದರೊಳಗೆ ಹಾಕಿ ಇಟ್ಕೋತಾ ಇದ್ದೀವಿ. ಏನಿಲ್ಲ ಅಂದರೆ ಆಲ್ಮೋಸ್ಟ್ 1 ವಾರ 10 ದಿನ ಹಿಡ್ಕೊಂಡು ಆರಾಮಾಗಿ ತಿನ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.